ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಮುಳುಬಾಗಿನ ವೆಂಕಟರಾಮ ಶಾಸ್ತ್ರಿಗಳು ಶ್ರೀರಾಮನ ಪರಮ ಭಕ್ತರು. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಸಂಭ್ರಮದ ರಾಮೋತ್ಸವ ನಡೆಯುವುದೇ ಅವರ ಜೀವಿತದ ಗುರಿಯಾಗಿತ್ತು. ಅಂದು ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯಾಗಬೇಕಲ್ಲ, ಅದಕ್ಕಾಗಿ ವರ್ಷವೆಲ್ಲ ಊರು ಸುತ್ತಿ ಸಾಮಗ್ರಿಗಳನ್ನು ಶೇಖರ ಮಾಡುತ್ತಿದ್ದರು. ಅವರ ಕೈಯಲ್ಲಿ ಸದಾ ಒಂದು ಗೋಣಿ ಚೀಲ ಇದ್ದೇ ಇರುತ್ತದೆ. ಯಾವ ವಸ್ತು ಕೊಟ್ಟರೂ ಶ್ರೀರಾಮಾರ್ಪಣ ಎಂದು ಚೀಲದಲ್ಲಿ ಹಾಕಿಕೊಂಡು ಬರುವರು. ಇವರ ಪ್ರಾಮಾಣಿಕತೆಯನ್ನು ಕಂಡ ಎಷ್ಟೋ ಜನ ಶಾಸ್ತ್ರಿಗಳು ಬರುತ್ತಾರಲ್ಲ ಎಂದು ಮೊದಲೇ ತಮಗೆ ಅನುಕೂಲವಾದ ಪದಾರ್ಥಗಳನ್ನು ಚೀಲಗಳಲ್ಲಿ ಕಟ್ಟಿ ಅದರ ಮೇಲೆ ಶಾಸ್ತ್ರಿಗಳದ್ದು ರಾಮಾರ್ಪಿತ ಅಂತ ಬರೆದಿಟ್ಟುಕೊಳ್ಳುತ್ತಿದ್ರಂತೆ. ಅಕ್ಕಿ, ಬೇಳೆ, ಗೋಧಿ, ಹಿಟ್ಟು, ತರಕಾರಿ, ಸೌದೆ, ದೊನ್ನೆ, ತೆಂಗಿನಕಾಯಿ ಹೀಗೆ ಯಾವ ಸಾಮಾನಾದರೂ ಸರಿ ಹೊತ್ತುಕೊಂಡು ತಂದು ದೇವಸ್ಥಾನದ ಒಂದು ಕೊಠಡಿಯಲ್ಲಿ ರಕ್ಷಿಸಿಡುವರು. ಅನ್ನ ಸಂತರ್ಪಣೆಗೆ ಸಾವಿರಾರು ಜನ ಬಂದಾಗ 5-6 ಪಂಕ್ತಿ ಊಟವಾಗುತ್ತಿತ್ತು. ಶಾಸ್ತ್ರಿಗಳು ತಾವು ಊಟ ಮಾಡದೆ ಊಟಕ್ಕೆ ಕುಳಿತ ಪ್ರತಿಯೊಬ್ಬರನ್ನು ಉಪಚರಿಸಿ ಎಲ್ಲರೂ ನಂತರ ತಾಂಬೂಲ ತೆಗೆದುಕೊಂಡು ಹೋಗಬೇಕೆಂದು ಆಗ್ರಹಿಸುವವರು. ತಾಂಬೂಲಕ್ಕೆ ಬಂದವರಿಗೆಲ್ಲ ತಾಂಬೂಲದ ಜೊತೆಗೆ ಕಾಲಾಣಿಯು ಅರ್ಧ ಆಣೆಯು ದಕ್ಷಿಣೆ ಕೊಡುವರು. ಅದರೊಂದಿಗೆ ಏನೇನೋ ಸಾಮಾನು ಉಳಿಯುತ್ತವೆಯಲ್ಲ, ಅದರಲ್ಲಿ ಚೂರು ಪಾರು ಉಳಿಸದೆ ಕೊಟ್ಟು ಬಿಡುವರು. 10 ಸೇರು ಗೋಧಿ ಇದೆ, ಯಾರಾದರೂ ತೆಗೆದುಕೊಳ್ಳಬಹುದು ಎಂದು ಕೂಗುವರು. ಯಾರಾದರೂ ಚಾಚದೆ ಕೈ ಕಂಡರೆ ಅವರ ಕೈಯಲ್ಲಿ ಆ ಚೀಲವನ್ನಿಟ್ಟು ಮತ್ತೆ ಅರ್ಧ ಆಣೆ ದಕ್ಷಿಣೆ ಕೊಟ್ಟು ಶ್ರೀರಾಮಾರ್ಪಣ ಎನ್ನುವರು. ಇದೇ ತರಹ ಉಳಿದೆಲ್ಲ ವಸ್ತುಗಳು ವಿತರಣೆಯಾಗುವುದು. ಅರ್ಧ ಕಟ್ಟು ದೊನ್ನೆ ಇದೆ, ತೆಗೆದುಕೊಳ್ಳಿ. ಒಂದು ಹಳೆ ಛತ್ರಿ ಇದೆ, ಒಂದು ಕಡ್ಡಿ ಮುರಿದಿದೆ, ರಿಪೇರಿ ಮಾಡಿಸಿಕೊಂಡರೆ ಪ್ರಯೋಜನಕ್ಕೆ ಬರುತ್ತದೆ. ಒಂದು ಮುದ್ದೆ ಬೆಲ್ಲ ಮಿಕ್ಕಿದೆ, ಬೇಕಾದವರು ಮುಂದೆ ಬನ್ನಿ. ಹೀಗೆ ಪ್ರತಿಯೊಂದು ವಸ್ತುವನ್ನು ನೀಡಿ ಅದಕ್ಕೆ ದಕ್ಷಿಣೆ ಕೊಟ್ಟು ಶ್ರೀರಾಮಾರ್ಪಣ ಎಂದು ಹೇಳಿ ಜನರನ್ನು ಕಳುಹಿಸುವವರು. ಸಂತರ್ಪಣೆಗೆಂದು ತಂದ ಒಂದಿಷ್ಟು ಪದಾರ್ಥವು ತಮ್ಮ ಮನೆಗೆ ದೇಹಕ್ಕೆ ಸೇರತಕ್ಕದ್ದಲ್ಲ ಎಂಬ ವ್ರತ. ಇವೆಲ್ಲ ಶ್ರೀರಾಮನಿಗೋಸ್ಕರ ಶೇಖರವಾದ ವಸ್ತುಗಳು ಅವನಿಗೆ ಸೇರಬೇಕು ಎಂದು ಅವರ ಇಚ್ಛೆ. ಒಂದು ಬಾರಿ ಹೀಗೆ ಪದಾರ್ಥಗಳನ್ನು ಹಂಚಿಬಿಡುತ್ತಿದ್ದಾಗ ಅವರಿಗೊಂದು ದೃಶ್ಯ ಕಣ್ಣಿಗೆ ಬಿತ್ತು. ಅವರ ಹೆಂಡತಿ ಪಾರ್ವತಮ್ಮ ಒಂದು ಬೆಲ್ಲದ ಮುದ್ದೆಯನ್ನು ಒಡೆದು 1-2 ತುಂಡುಗಳನ್ನು ತಮ್ಮ ಮಗನಿಗೆ ತಿನ್ನುವುದಕ್ಕೆ ಕೊಟ್ಟರು. ಶಾಸ್ತ್ರಿಗಳಿಗೆ ಸಿಟ್ಟು ನೆತ್ತಿಗೇರಿತು. ಇದೇನು, ಶ್ರೀರಾಮನಿಗೆ ಮುಡಿಪಾಗಿದ್ದ ವಸ್ತುವನ್ನು ಸ್ವಂತಕ್ಕೆ ಉಪಯೋಗಿಸುವುದೇ ಎಂದು ಆಕ್ಷೇಪಿಸಿದರು. ಆಕೆ, ಬಿಡಿ, ನೀವಂತೂ ಎಂದೂ ಮಕ್ಕಳಿಗೆ ಏನೂ ಕೊಡಲಿಲ್ಲ. ಇದು ನೀವು ಕೊಂಡದ್ದಂತೂ ಅಲ್ಲ, ಯಾರೋ ದಾನ ಮಾಡಿದ್ದು, ನಿಮಗೇನು ನಷ್ಟ ಎಂದು ಮುದಲಿಸಿದರು. ಮಾತಿಗೆ ಮಾತು ಬೆಳೆಯಿತು, ಬಿರುಸಾಯಿತು. ಶಾಸ್ತ್ರಿಗಳು ತಮ್ಮ ಕಡೆಯ ಮಾತನ್ನು ಹೇಳಿದರು. ಪರಮಾತ್ಮನ ಸೇವೆಗೆಂದು ಸಮಾಜ ಪ್ರೀತಿಯಿಂದ ಕೊಟ್ಟ ವಸ್ತುವನ್ನು ನೀನು ಯಾವಾಗ ಸ್ವಂತಕ್ಕೆ ಬಳಸಬೇಕೆಂದು ಮನಸ್ಸು ಮಾಡಿದೆಯೋ ಅಂದೇ ನಿನ್ನ ಹೃದಯ ವಿಷವಾಯಿತು. ಆದ್ದರಿಂದ ಇನ್ನು ಮೇಲೆ ನಾನು ಬದುಕಿರುವವರೆಗೂ ನಿನ್ನ ಕೈಯಿಂದ ಮಾಡಿದ ಅಡುಗೆಯನ್ನು ಊಟ ಮಾಡುವುದಿಲ್ಲ ಅಂದರು. ಅಂದಿನಿಂದ ಕೊನೆಯವರೆಗೂ ಸ್ವಯಂ ಪಾಕಿಗಳಾದರು. ಮನೆಯಲ್ಲಿ ಬಡತನವಿದ್ದರೂ ತಮ್ಮದಲ್ಲದ ವಸ್ತುವನ್ನು ಸರ್ಪದಂತೆ ಕಾಯ್ದು ಸಮಾಜಕ್ಕೆ ಮರಳಿ ನೀಡುವ ನೈತಿಕ ಪ್ರಜ್ಞೆಯನ್ನು ಮೆರೆದ ಇಂಥ ಜನ ನಮಗೆ ಮಾದರಿಯಾಗಬಹುದಲ್ಲ ಆತ್ಮೀಯರೇ ಅಂತ ಹೇಳಲಿಕ್ಕೆ ನಾನು ಈ ಒಂದು ಸುಂದರವಾದ ಕಥೆಯನ್ನು ನಿಮಗೆ ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ನಂಬುತ್ತೀನಿ. ಎಷ್ಟೋ ಬಾರಿ ನಾವು ಕೂಡ ಸಮಾಜದ ಎಷ್ಟೋ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದಂಥ ಸಂದರ್ಭ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಿಭಾಯಿಸೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.